ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಗುರುವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂದರೆ ಹಾಗೆ ನಮ್ಮ ಶ್ರೇಯು ತಪ್ಪತ್ಲೆ ಖುಷಿ ತಪ್ಪತ್ಲೆ ಹೆಚ್ಚು, ಹಾಗಾಗಿ 3 ಜನಕ್ಕೂ ಆರಾಮಿದ್ದಿದ್ದಿಲ್ಲ. ಜ್ವರ, ನೆಗಡಿ, ಕೆಮ್ಮು ಅಂತಲೇ ಆಗಿತ್ತು. ಹಾಗಾಗಿ ಯಾವುದೇ ವಿಡಿಯೋನೂ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಯಾವುದೇ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಇವತ್ತೆಲ್ಲರೂ ಹುಷಾರಾದರು. ಹಾಗೆ ನಮ್ಮ ಖುಷಿ ಬರ್ತಡೇ ಕೂಡ ಬರ್ತಾಯಿದೆ. ಹಾಗಾಗಿ ಸ್ವಲ್ಪ ಶಾಪಿಂಗ್ ಹೋಗಬೇಕು. ಅವಳಿಗೆ ಡ್ರೆಸ್ಸು ಹಾಗೆ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಇವತ್ತು ಆಂಟಿ ಮನೆಗೆ ಬಂದೆ. ನಾನು ಚಿನ್ನು ಹೋಗ್ತಾಯಿದ್ವಿ. ಚಿನ್ನು ಏನು ಮಾಡತ್ತ ನೋಡೋಣ ಬರ್ರಿ. ಇಲ್ಲ ಜಲ್ದಿ ಇನ್ನೊಂದು 10 ಮಿನಿಟ್ಸ್ನಾಗ ರೆಡಿ ಆಗ್ಬೇಕು. ಜಲ್ದಿ ಮಮ್ಮಿ ಅಲ್ಲೋಗ್ಯ ಬಗ್ಗೆ ಹೋಗ್ಯ. ನಮ್ಮ ಖುಷಿಗೆ ನೆಗಡಿ, ಜ್ವರ, ಕೆಮ್ಮು ಅಲ್ಲಮ್ಮ. ಇವತ್ತು ಒಂಚೂರು ಕಡಿಮೆ ಆಗೈತಿ. ಹಾಗಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಕಡಿಮೆ ಆಯ್ತಲ್ಲ ಖುಷಿಗೂ. ನಮ್ಮ ಖುಷಿದು ಇನ್ನೂ 5 ಡೇಸ್ ಅಷ್ಟೇ ಬರ್ತಡೇ. ಹಾಗಾಗಿ ಶಾಪಿಂಗ್ಗೆ ಹೋಗಬೇಕು. ಖುಷಿಗೆ ಡ್ರೆಸ್ಸು ಹಾಗೆ ಟಾಯ್ಸ್ ಒಂದಿದ್ದಾಳೆ ಇವತ್ತು. ಈ ಸರ ಅಲ್ಲ, ದೊಡ್ಡ ಗಾಡಿ ಅಲ್ಲಮ್ಮ ನಿಂಗು. ತೊಗೊತೀನಿಲ್ಲ ಗೈಸ್. ಗಾಡಿ ಹೇಳಿದಾಳೆ, ಹಾಗಾಗಿ ಗಾಡಿ ಬೇರೆ ಕೊಡಿಸ್ಬೇಕು. ಅದಕ್ಕೆ ನಾವು ಮಾರ್ಕೆಟಿಗೆ ಹೊಂಟಿದ್ದೇವೆ. ನಾಳಿಲ್ಲಪ್ಪ, ಆಕೆಗೆ ಆರಾಮಾಗಲಿ. ಆಕೆಗೆ ಆರಾಮಾದ್ಮೇಲೆ ಇನ್ನು ನಮ್ಮ ಶ್ರೇ ಹೆಚ್ಚು ನೋಡಿ ಬರೀ ಈ ಥರ ಹೊಲಸು ಮಾಡ್ಕೊಂತ. ಸಾಯಿಲ್ ಅದು ಇದು ಅಲ್ಲ, ನಾನು ಅದನ್ನು ಕ್ರಾಫ್ಟ್ ಮಾಡತ್ತೀನಿ ಸ್ಕೂಲಿಂದ. ಖುಷಿ, ನಾ ಏನು ಕೊಡಿಸ್ಬೇಕು ನಿಂಗೆ ಗಿಫ್ಟ್? ನಾ ಏನು ಗಿಫ್ಟ್ ಕೊಡಿಸ್ಲಿ ನಿಂಗೆ? ಹೌದಲ್ಲ, ಇವತ್ತು ಒಂಚೂರು ನೆಗಡಿ ಕಡಿಮೆ ಆಗೈತೆ ಆಕೆಗೆ. ಅಲ್ಮ ಬಂದರಿ, ನಾ ಏನು ಗಿಫ್ಟ್ ಕೊಡಿಸ್ಲಿ ನಿಂಗೆ ಬರ್ತಡೇಕ? ಏನು ಕೊಡಿಸ್ಲಿ? ಕಾರ್ ಬೇಕಾ? ಕಾರ್ ಆಕೆ ಕಾರ್ ಅಂತ. ನನಗೆ ಬೈಕ್. ಬಿಡು, ಹೋಗ್ತೈತೆ ಬಿಡು. ನೆಗಡಿ ಕಡಿಮೆ ಆಗೈತಿ ಒಂಚೂರು. ಹಾಗೆ ನಮ್ಮ ಖುಷಿಗೆ ತಂದಿದ್ದು ಫಸ್ಟ್ 1ನೇ ವರ್ಷದ ಬರ್ತಡೇ, 2nd ವರ್ಷದ ಬರ್ತಡೇ, ಹೀಗೆ 5 ವರ್ಷದ ಬರ್ತಡೇ ಡ್ರೆಸ್ಸು. ಆಕೆ 1 ಟೈಮ್ ಹಾಕ್ಕೊಂಡಿದ್ದು, ಮತ್ತು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಿಲ್ಲ ಅಂದರೆ ಹಾಕ್ಕೊಂಡಂಗೆ ಇಲ್ಲ. ಅದು ಬೇಡ, ನಂಗೆ ಚುಚ್ಚುತ್ತ ಆ ಟೈಪ್ ಎಲ್ಲ ಹೇಳ್ತಾಳೆ ಆಕೆ. ಹಾಗಾಗಿ ಆಕೆ ಯಾವುದೇ ರೀತಿ ಅಂದರೆ ಗ್ರ್ಯಾಂಡಾಗಿ ಡ್ರೆಸ್ನ ಹಾಕ್ಕೊಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ವೆಸ್ಟರ್ನ್ ಟೈಪ್ ಒಳಗಿಂದ ಯಾವುದಾದ್ರೂ ಒಂದು ಸಾಫ್ಟ್ ಅವಳಿಗೆ ಇಷ್ಟ ಆಗೋ ಟೈಪು ಡ್ರೆಸ್ ತೊಗೊಂಬರ್ಬೇಕು ಅಂತ. 1ನೇ ವರ್ಷದ ಡ್ರೆಸ್ ತಂದಿದ್ದು ರೆಡ್ ಕಲರ್ ವಿಡಿಯೋ ಬೇಕಾದರೆ ಅದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಆ ಡ್ರೆಸ್ನ ಅವತ್ತು ಬರ್ತಡೇ ದಿನ ಫಸ್ಟ್ ಡೇ ಅವತ್ತಷ್ಟೇ ಹಾಕ್ಕೊಂಡ್ಳು. ನೆಕ್ಸ್ಟ್ ಮತ್ತೆ ಯಾವತ್ತೂ ಹಾಕ್ಕೊಂಡೇ ಇಲ್ಲ ಇನ್ನೂವರೆಗೆ ಆದ್ರೂ. ಹಾಗೆ 2ನೇ ವರ್ಷದ ಮಮ್ಮಿ ಬರ್ತಡೇಕ್ಕೆ ಅಂತ ತಂದಿದ್ರು ಪಿಂಕ್ ಕಲರ್, ಅದನ್ನು ಯಾವತ್ತೂ ಹಾಕ್ಕೊಂಡಿಲ್ಲ. ಹಾಗಾಗಿ 5 ವರ್ಷದ ಬರ್ತಡೇನೂ ತಂದಿರೋ ಡ್ರೆಸ್ಸು ಮತ್ತೆ ಆಕೆ ಯಾವತ್ತೂ ರಿಪೀಟ್ ಹಾಕ್ಕೊಂಡೇ ಇಲ್ಲ. ಅಥವಾ ಡ್ಯಾನ್ಸಿಂದು ಗ್ರ್ಯಾಂಡ್ ಆಗಿರುವಂಥ ಡ್ರೆಸ್ ಕೂಡ ಆಕೆ ಮತ್ತೆ ಹಾಕ್ಕೊಳ್ಳಲ್ಲ. ಅವಳಿಗೆ ಯಾವ ಥರ ಇಷ್ಟನೇ ಆಗಲ್ಲ ಅಂತ ಮತ್ತೆ ಹಾಕೊಂಡ್ರೆ ಅಳ್ತಾಳಕ್ಕಿ. ಹಾಗಾಗಿ ಇವತ್ತು ಸಾಫ್ಟ್ ಟೈಪ್ ಅಂದರೆ ಫ್ಯಾನ್ಸಿನೂ ಇರಬೇಕು, ಗ್ರ್ಯಾಂಡು ಅನಿಸಿರ್ಬೇಕು, ಆ ಥರದ್ದು ಯಾವುದಾದ್ರೂ ಡ್ರೆಸ್ ನೋಡಲಿಕ್ಕೆ ಅಂತ ಬಂದಿದ್ದೀವಿ. ಅದಕ್ಕೆ ತರಕ್ಕೆ ಹೋಗೋಕ್ಕಂತ ನಾನು ನಮ್ಮ ಚಿನ್ನು ಇವತ್ತು ಮಾರ್ಕೆಟ್ ಹೊಂಟೀವಿ. ಯಾವ್ದು ತೊಗೊಂಬರ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಆಂಟಿ ಮನೆಗೆ ಬಂದರೆ ನಮ್ಮ ವಿಷ್ಣು ತೋರಿಸ್ಲಿಲ್ಲ ಅಂದರೆ ಆ ಡೇ ಕಂಪ್ಲೀಟೇ ಆಗಲ್ಲ. ನೋಡಿ ನಮ್ಮ ವಿಷ್ಣು ಚಿನ್ನು ತಳಗಡೆ ಹಿಂಗೆ ತಳಗಡೆನೂ ಇರ್ತೈತಲ್ಲ ಅದ್ರ ಕ್ಯಾಪ್, ಎಲ್ಲೋ ಕಲರ್ ಐತೆ ನೋಡೋದು. ಅದ್ರ ತಳಗಡೆದ್ದು ಹಿಂಗೆ ಏನದು ಅದ್ರದ್ದು ಮೇಲೆ ಐತಲ್ಲ ಈಗ ದಪ್ಪಗ, ಅದ್ರದ್ದು ಅದು ತಳಗಡೆದ್ದು ಎಲ್ಲೋ ಐತೆ ನೋಡು. ನಾ ತಳಗಡೆ ಇರಲ್ಲ ಅಂತ ಮಾಡಿ ಮಮ್ಮಿ ಅದನ್ನು ಬ್ರಷ್ ಹಚ್ಚಿ ತೆಗ್ತೈತಿ ಮೇಲಿಂದ. ಚಂದ ಇಟ್ಟ ಇತ್ತಲ್ಲ ಅಷ್ಟು ಚಂದ, ಎಷ್ಟು ಇತ್ತು.
ವಿಷ್ಣು ಮುಟ್ಟಕ್ಕೆ ಹೆದರ್ಕ್ ಬರ್ತೈತ್ವ ನಂಗೆ ಹೆದರಿಕೆ ಬರುತ್ತೆ ಹೆಂಗೆ ಹಿಡ್ಕೊಂತಾನ ಊಟ ಮಾಡಾಕತ್ತೀವಿ ಮಮ್ಮಿ ಸ್ವಲ್ಪ ಚಪಾತಿ ತಂದು ಹಾಕ್ತ ಪೂರ ಗೋಲ್ ಹೊರಗೆ ಹಾಕಿ ಹೊರಗೆ ಬಂದ್ಬಿಟ್ಟೈತಿ ಇಲ್ಲಿ ಒಳಗೆ ತಳಗಡೆನ ತಳಗ ಇಷ್ಟು ಹೈಟ್ ಪುಟ್ಟಿದ್ರು ಬರ್ತೈತಲ್ಲ. ಹಾಂ ವಿಷ್ಣು 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 ಹೆಂಗೆ ಮಾಡ್ತೈತೆ ಮಕ್ಕಳು ನಮ್ಮ ಚಿನ್ನು ಪಾಕೆಟ್ ಮನಿ ಕೌಂಟ್ ಮಾಡಲ್ಲ ಎಷ್ಟದಾವ್ ನೋಡೋಣ ಬರೀ. ಹಾಂ ಕೌಂಟ್ ಮಾಡುವ. ಏ ಚಿಂಟು ಆಕಿ ಕೈ ಕೊಡ ಬೇಡ ಆಕಿ ಕೈ ಕೊಡ ಆಕಿ ಕೌಂಟ್ ಮಾಡಿ ಕೊಡಲಿ ಆಕಿ ಕೈಯಾಗ ಕೊಡು ಅಂದೆ ನೀನು ಅಷ್ಟು 1 2 3 ಆಕಿ ಕೈಯಾಗ ಕೊಡು ನೀ ಹೇಳ್ಬೇಡ ಸುಮ್ಮನೆ ಕೈಯಾಗ ಕೊಡು. ಏನು 9 ಅದಲ್ಲ ಅವು ಅಂದ್ರೆ ಆಗ್ತದೆ ಇದನ್ನಿದ್ದಂಗೆ ಒಂದೊಂದು ಅಂದ್ರೆ 2 4 6 8 10 ಹಿಂಗೆ ಅನಿಸ್ತಂಗೆ ಅದು. ನಮ್ಮ ಸರಿ ಅನಿಸ್ಯವ ನಮ್ಮ ಸರಿ ಅನಿಸು ನೋಡ 1 2 3 4 5 ಅಂದ್ರೆ रुको जरा सबर करो 100 ರೂಪಾಯಿ ಆಯ್ತು. ಯಾಕೆ 20 40 60 ಅಂದ್ರೆ ಏನಕ್ಕಿತ್ತು 20 ನೋಟಿ 1 2 3 ಅನ್ಬೇಕನ ಅನ್ಸು ಅದು ಜಲ್ದಿ ಲೆಕ್ಕ ಸಿಗ್ತೈತಿ. ಸಿಗಸ್ 3 2 5 1 2 ಹಾಂ ಈಗ ಎಷ್ಟು ಆತ ಹೇಳ್ಬೇಕದು 200 ಆಯ್ತು. 200 ಆತ 190 ಹಾಂ 190 ಇದು ಹಾಂ 190 ನೋಡು ಎಲ್ಲ ಹಿಡ್ದ 190 ನೋಡು ನೀ ಎಣಿಸ್ಲಿ 90 ಆಯ್ತು. ನೀ ಕೌಂಟ್ ಮಾಡಿ ಚಿಂಟು. ಇದು 50 ಆಯ್ತಾ 190 ಆಗ್ಬೇಕಾದ ನೀ ಕೌಂಟ್ ಮಾಡಿ 150 45 ಇದು 45 ಐತಿ 45 ಅದು ಇದು 40 ಐತೆ ಅದು 30 ಇದು 10 40 45 ನೋಡಿಲ್ಲ ಇದು 5 ರೂಪಾಯಿ 5 5 10 ಆಯ್ತಾ ಹಾಂ 30 40 ಹಾಂ ಹೇಳ 190 ಅಂತ ನಾಗಲ್ ಕೌಂಟ್ ಮಾಡಿದಾಗ 210 ಇತ್ತು 20 ರೂಪೀಸ್ ಎಲ್ಲೇ ಹೋಗೈತೆ ನೋಡ 20 ಹೋಗೈತಿ ಚಿನ್ನು ಎಲ್ಲೇ ಇಲ್ಲ ಇಲ್ಲ ಓದ್ತದ 20 ಹೋಗೈತಿ ಇನ್ನು 190 ಇತ್ತಾಗಲೇ 10 ರೂಪೀಸ್ ಇತ್ತು ನೋಡು ರೊಕ್ಕ ಅಲ್ಲೇ ಬಿಟ್ಟು ಅಲ್ಲೇ ನೋಡಿ ನಮ್ಮ ಚಿನ್ನು ಕೌಂಟ್ ಮಾಡಕ್ಕೆ ಭಾಳ ಇದದ ಯಾರಿಗಾದ್ರೂ ಬೇಕಾದ್ರೆ ಕೆಲ್ಸಕ್ಕೆ ಕರ್ಕೊರೇಕಿನ ಓನ್ಲಿ 30,000 ಪೇಮೆಂಟ್ ನಿನ್ನ 30,000 ಅಂತ ನೋಡಿ ಪೇಮೆಂಟ್ ಆಕಿನ ಫಿಕ್ಸ್ ಮಾಡ್ಯಾ ರೊಕ್ಕ ಎಲ್ಲೋಗಿದ್ದಂಟಿ ಇಲ್ಲಿ ಒಂದು ಕೆಲಸ ಇರ್ತಾವ ಹೋಗಿದ್ದೆ ಚಿನ್ನ ಕೌಂಟ್ ಮಾಡತ್ತಿದ್ದಿಟ್ಟು ತನಕ ಬರ್ಬೇಕಾಗಿತ್ತು ಹೌದು ಮಾಡ್ತಾ ಇದ್ದೆ ಒಂದು 300 ಕೊಡೈತೆ ನನಗೆ 300 ಅದಾವ 300 ಅದಾವ ನೋಡವು ಈ 300 ತೊಗೊಂಡು ನನಗೆ 300 ಕೊಟ್ಟರೆ ಕೊಡಾಗ ನಂಗೆ ಚಿಲ್ಲರ್ ಬೇಡ ಅವನ್ನ ತೊಗೊಂಡು ಹೋಗು ಕೊಡ್ತಾ. ಇಲ್ಲಿಂದ ಫಸ್ಟ್ ಹೋಗಿದ್ದೆ ನಾವು ವೀರೇಂದ್ರ ಅಂಗಡಿಗೆ.
ರೇಟ್ ಎಲ್ಲ ನಡೀಲಕ್ಕ ತೋರಿಸ್ರಿ 15 ನಡೀತಿದೆ 2000 ನಡೀತಿದೆ ಎರಡೂವರೆ 15 ಇಲ್ಲ ಹೌದಾ ಇದು ಮನಿ ಫೋಲ್ಡ್ ನಾವು ಫೋಲ್ಡ್ ಮಾಡ್ತೀನಿ ಬರೀ ಯಾವ್ದು ಬೇಕು ನೋಡಿ ಹಿಂಗೆ ಒಂದೇ ಲೆಸ್ ಹಿಂಗೆ ಫ್ಯಾಷನ್ ಬರ್ತೈತಲ್ಲ ವೆಸ್ಟರ್ನ್ ಅವ್ನು ತಗೊಂಡಿದ್ದೆ ಕೊಟ್ಟಿದ್ದ ನನಗವ ಮತ್ತೆ ಎರಡು ಇಲ್ಲ ಅದ ನೋಡ್ರಿ ಬ್ಯಾಲ್ ಈ ಟೈಪ್ ಎಲ್ಲ ಅದ ನೋಡಿ ಅದು ಫುಲ್ ಐತೆ ಕೈ ಕಾಲಿಂದ ಬಿಡ್ತಾವಲ್ಲ ಅದು ವೆಸ್ಟರ್ನ್ ಹಾಕ್ಕೊಂಡಿದ್ವಿ ನೋಡಿ ಅವಾಗ ಆ ಟೈಪು. ಇಲ್ಲಿ ಯಾವ ಡ್ರೆಸ್ ಸರಿ ಅನ್ನಿಸ್ಲಿಲ್ಲ ಅಂತ ಹೇಳಿ ಮತ್ತೆ ಈಗ ನ್ಯೂ ಗಾರ್ಮೆಂಟ್ಸ್ ಕೂಡ ಬಂದ್ವಿ. ಅದು ಹಿಡ್ಕೊ ಅದು ತೊಗೊಂಡ್ರು ಅದು ಇವಲ್ಲ ಅಂತ ಅದನ್ನ ಎಕ್ಸ್ಚೇಂಜ್ ಮಾಡ್ಸೋಣ. ಅದು ಬೇಡ ಸ್ಲೀವ್ಲೆಸ್ ಆಗಲಿ ಇರಲಿ ಅದು ಅಲ್ಲಿಂದ ಮತ್ತೆ ಈಗ ಬೇಬಿ ಕಿಡ್ಸಿಗೆ ಕೂಡ ಬಂದು ಡ್ರೆಸ್ನ ನೋಡ್ತಾ ಇದ್ದೀವಿ. ಹಾಕೊಳ್ಳಂಗೆ ಇಲ್ಲ ಸ್ವಲ್ಪ ನೋಡಿ ಇದು ರೀ ಇವೆಲ್ಲ ಕಾಸ್ಟ್ಲಿ ಇದೆಷ್ಟು ಮೇಲೆ ಪ್ರೈಸ್ ಹಲೋ ಹಲೋ ಲೆಗಿನ್ಸ್ ಬರ್ತೈತೆ ರೀ ಇದಕ್ಕೆ ಪ್ಯಾಂಟ್ ಐತಿ ಜೀನ್ಸ್ ಚಂದ ಐತಿ ಚಂದ ಐತಿ ವಿಡಿಯೋ ಕಾಲ್ ಮಾಡಿದ್ದೆ ಫ್ಯಾಷನ್ ಚೈತೈತೆ ನಾವು 2-3 ತೊಗೊಂಡು ಅನ್ಸುತ್ತೆ. ಇರ್ಲಿ ಥೋ ಇವ್ನು ಚಂದ ಐತಿ ನೀವು ಬೇಡ್ರಿ ಪ್ಯಾಂಟ್ ಐತಿ ಅದು ಬೇಡ 1440 ಇದು ರೀ ಚಂದ ಅನ್ಸಿಲ್ಲ. ಅದೇ ಇಷ್ಟ ಆಗಿತ್ತು ಇದು ನಮ್ದು 2 ವೈಟ್ ಹಾಂ ಎಲ್ಲ ಕೊಡ್ತೀನಿ ಇನ್ನೊಂದು 2 ಹುಡುಕಿ ಬಿಡ್ರಿ ಈ ಟೈಪ್ ಇನ್ನೊಂದು ಎರಡು ಚಂದ ಆ ಟೈಪ್ ಇನ್ನೊಂದು ಎಟಾದ ತೋರಿಸಿ ಹಾಂ ಇದು ಬ್ಲ್ಯಾಕ್ ತೋರಿಸಿದ್ದೇನೆ ಹಿಂಗೆ ಫ್ಯಾನ್ಸಿ ಅನಿಸಿರ್ಬೇಕು. ನೆಕ್ಸ್ಟ್ ಹಬ್ಬಕ್ಕೂ ತೊಗೊಂಡಿದ್ದ ಹಾಕಿದ್ರಷ್ಟು ಎಲ್ಲ ಬರ್ತದೆ ಫುಲ್ಲೇ ಅದು ಅಲ್ಲ ಹಾಫ್ ಪ್ಯಾಂಟ್ ಐತಿ ಅದ ತೊಗೊಂಡಿದ್ದು ಚಂದ ಇರ್ತದೆ ಅದು ಬೇಡ ಹಾಫ್ ಪ್ಯಾಂಟ್ ಐತಿ ಚಿನ್ನ ಒಂದು ಮಿಡಿ ಐತಿ ಮಸ್ತ್ ಸಿಕ್ತು ಅದ್ರದ್ದು ನಮ್ಮ ಮೇಲಿಂದ ಇಷ್ಟ ಇರ್ತೈತಿ ತಳಗಿಂದ ತಳಗಿಂದ ಲಾಂಗ್ ಬಾಳಕೈತೆ ಪ್ಯಾಂಟ್ ಟಾಪ್ ಚಂದ ಐತಿ ಟಾಪ್ ಚಂದ ಐತಿ ಸ್ವಲ್ಪ ಚಂದ ಐತಿ ಹಾಕಿದಾಗ ಚಂದ ಅನ್ಸಲ್ಲ ಇರ್ತಾವಲ್ಲ
ಈಗ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯಿತು. ಈಗ ಅದ್ರ ಮ್ಯಾಚಿಂಗು ಕ್ಲಿಪ್ಸು ಹಾಗೆ ಬ್ರಾಸ್ಲೈಟ್ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈಗ ಕ್ಲಿಪ್ ಭಾಳ ಅದಾವ ಈಗ ಎಲ್ಲ ಮ್ಯಾಚಿಂಗ್ ತೊಗೊಂಡೋಗಿನಲ್ಲ. ಈಗ ಬ್ಯಾಡ, ಈಗ ಇದು ಡ್ರೆಸ್ ಮ್ಯಾಚಿಂಗ್ ಅಷ್ಟು ನೋಡು. ವೈಟ್ ಅಲ್ಲ ಅಲ್ಲಿ ನೋಡು ಮಿಚ್ಚು ಅಲ್ಲಿ ವೆರೈಟಿ ಚಲೋ ಅದಾವ. ನೀಲ್ ಆ ಸೈಡ್ ಈಗ ತೊಗೊಂಡೋಗಿನಲ್ಲಿ ಟೈಪ್ ಒಳಗೆ ಒಂದಿಷ್ಟು ಕಲರ್ ಇದಾವೆ. ಇದು ಚಂದ ಅನ್ಸಲ್ಲ, ದಿ ಬ್ಲ್ಯಾಕ್ ಚಲೋ ಬೇಕಲ್ಲ ಬೇಡ. ಇನ್ನೂ ಇದು ಇಷ್ಟ ಆಯ್ತು, ಆದರೆ ಮುಂದಿನ ಚಲೋ ಅನಿಸ್ತದೆ. ಈ ಕ್ಲಿಪ್ ಎಲ್ಲ ತೊಗೊಂಡಿದ್ದಾಯ್ತು. ನೆಕ್ಸ್ಟ್ ಮತ್ತೆ ನೋಡಿತು ನೆಕ್ಸ್ಟ್ ಏನಿದೆ ಅಲ್ಲಿ ಚಿನ್ನ ಅಂತ ಅಲ್ಲ. ಈಗ ನೆಕ್ಸ್ಟ್ ಏನು ಈಗ ಹಂಗೆ ಅಂತ ಇನ್ನೊಂದು ಸ್ಟೋರಿ ಬಂದ್ವಿ. ನಾಳೆ ವರಮಹಾಲಕ್ಷ್ಮಿಗೆ ಹೋಗಿ ಅರಿಶಿನ ಕುಂಕುಮ 45 ಅಂತ ನೋಡಿ. ಈಗ ನೋಡಿ ಈಗ ಬಂದಿದ್ದು ಮಾಡ ಈ ಕಲರ್ ಇದೇನು ಚಿನ್ನ ಇದು ಸೆಟ್ ಹುಡುಕ್ತೀನಿ. ಅದ್ರಾಗ ಮ್ಯಾಚಿಂಗ್ ಇದ್ದಿರ್ಬೇಕು, ಎಲ್ಲ ಡ್ರೆಸ್ಸಿಗೂ ಆಗಿರ್ಬೇಕು. ಆ ಟೈಪ್ ನೋಡು, ಪಿಂಕ್ ಫುಲ್ ಕಲರ್ ಬ್ಲೂ ಎಲ್ಲ ಮಿಕ್ಸ್ ಆಗಿರ್ಬೇಕು. ಇಲ್ಲಿ ಒಂದು ಚೆನ್ನಾಗಿ ಟೈಪು ಇವಕ್ಕಿಂತ ಇವತ್ತು ಚಂದದಲ್ಲ ನೋಡೋಣ. ಈ ಟೈಪ್ ತಗೋ ಅದನ್ನು ಫ್ಲವರಿಂದ ನೋಡಿದ್ರೊಳಗೆ ಮತ್ತೆ ರೈಟ್ ಬಟರ್ಫ್ಲೈ ಬೇಡ, ಕಾಣಲ್ಲ ಅದು ಫ್ಲವರ್ ಅಂತ. ಮಿಚ್ಚನ್ ಅಂತಲ್ಲ ಹಿಂಗೆ ವೈಟ್ ಬೀಟ್ಸ್ ಐತಲ್ಲ. ಇದು ಫುಲ್ ಹೆಂಗೆ ಒಂದು ಬೇಕಾ ಜಾಸ್ತಿ ಬೇಕಾ ನಿಮಗೆ? ನಮ್ಮ ಖುಷಿ ಇರುತ್ತೆ, ನಮ್ಮ ಚಿನ್ನ ಒಳಗೆ ಸೇಮ್. ಬೇಡ ಚೆಂದ ಅನ್ಸುತ್ತಾ? ನಂಗೆ ಬರಲ್ಲ ಆಕಿಗೆ. ಮತ್ತು ಇದಾದ್ರೇನು ಬರುತ್ತೆ ಈ ಟೈಪ್ ಇನ್ನೊಂದು ಇದು ಬಾಸನ ಬರುತ್ತೆ, ಇದು ಬರುತ್ತೆ. ಅದೆಷ್ಟು? 150. ಡ್ರೆಸ್ ಮ್ಯಾಚಿಂಗ್ ಆತೆಲ್ಲ, ಗ್ರೀನು ಪಿಂಕ್ ವೈಟ್. ಇದೆಲ್ಲ ಮ್ಯಾಚಿಂಗ್ ಆಗ್ತೈತಲ್ಲ ಬರಲ್ಲ ಇರ್ಲಿ ಬಿಡುತ್ತಿಲ್ಲ ಅಂದ್ರೆ ಹಿಂಗೆ ಇದೇನು ಸೈಡ್ ಹಿಂಗೆ ಸರಿಯಲ್ಲ. ಇದು ಫುಲ್ ಐತೆ. ಇನ್ನೊಂದು ಪೀಸ್ ನೀವು ಚಂದ ತೊಗೊಂಡಿದ್ದೀರಿ. ಯಾಕೆ ನೋಡಿದ್ರೆ ಅದಾವು ಓಪನ್ ಮಾಡಿದ್ದೆಲ್ಲ ಇದು ಓಪನ್ ಮಾಡಿದ್ದಿಲ್ಲ ಓಪನ್ ಮಾಡಿ ಇಡಬೇಡ್ರಿ ನೀವು. ಡ್ಯಾಮೇಜ್ ಅಕ್ಕಿ ಕರೆಕ್ಟ್ ಬರ್ತೈತಲ್ಲ. अली ये पकड़े हल वो मेरा ड्रेस तुझे क्या आने दिलाते ಡ್ರೆಸ್ ಮ್ಯಾಚಿಂಗ್ मैं देखा तुम तो यार थे तुझे तुम्हारे पापा छोड़ का ಅದು ಬ್ಲ್ಯಾಕ್ ತೊಗೊಂಡೋಗೋಣ ಅಲ್ಲಿ ನೋಡೋಣ. ಇನ್ನೊಂದು ಐತಲ್ಲ यार थे मैं देखा ये बता कि छोटी बैग है ना ये होना ಚೇಂಜಾ ಇದು ಚೇಂಜಾ ತೋರ್ಸೋದು ಇಚ್ಛೆ ಒಳಗೆ ಮುಟ್ಟದ ಇತ್ತನ್ನ ತಂದು ಯಾವ್ದು ತಗೊಂಡು ಲುಕ್ ಅನ್ನೋದು ಇದು ಒಳಗೆ ಮುಟ್ಟನದು ಇದು ಅದು ವೈಟ್ ಬಂದಿಲ್ಲಲೇ, ರೆಡ್ ಬಂದಿತ್ತಲ್ಲ ಅದು ರೆಡ್ ವೈಟಿಗೆ. ಮತ್ತು ಸ್ವಲ್ಪ ಕಲರ್ಸ್ ಅದಾವ ಆರೆಂಜ್ ಅದಾವ.
ಈ ಟೈಪ್ ಒಳಗೆಲ್ಲ ಅದಾವಲ್ಲ ಅಷ್ಟೇ ಇದಿರ್ಲ ಅದು ಒಂಥರ ಹಿಂಗೆ ಪ್ಲೇನ್ ಅನ್ಸುತ್ತೆ ಅದಕ್ಕೆ ಇದು ಸ್ವಲ್ಪ ಗ್ರ್ಯಾಂಡ್ ಅನ್ಸುತ್ತೆ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಸಂಕಷ್ಟಿ ಅಂತ ಹೇಳಿದರು, ಹಾಗಾಗಿ ಸಂಕಷ್ಟಿ ಇದೆ ಎಲ್ಲ ಗಣಪತಿ ಟೆಂಪಲ್ಗೆ ಹೋದ್ರಾಯ್ತು ಅಂತ ಈಗ ಬಂದ್ವಿ. ಹಾಗೆ ಆಂಟಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ನಮ್ಮ ಖುಷಿಗೆ ಬ್ಯಾಂಗಲ್ಸ್ ತೋರಿಸ್ಕೊಂಬನ್ನಿ ಏನಂತ. ಬ್ಯಾಂಗಲ್ಸ್ ಅಲ್ಲ, ಬ್ರಾಸ್ಲೆಟ್ ನೋಡು ಬಂಗಾರಿ, ಬ್ಯಾಂಗದ್ದು ಬ್ರಾಸ್ಲೆಟ್. ಹೇ ಬಿಡು, ಹೆಂಗೈತಿ? ಅದು ಏನಿಲ್ಲ, ಈಗ ಓಪನ್ ಮಾಡ್ಬಾರ್ದು, ಬರ್ತಾಡೆ ದಿನ ಓಪನ್ ಮಾಡಬೇಕು. ಇದು ನೋಡಮ್ಮ, ಬಿಡು ನೀನು ಸುಮ್ಮನೆ. ಮಮ್ಮಿ 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 ನೋಡು ಹೆಂಗೈತಿ. ಏನಿಲ್ಲ, ಹೆಂಗೈತಮ್ಮ? ಮಸ್ತ್ ಐತೆ. ಇದು ನೋಡು ಬಂಗಾರಿ, ಇದು ನೋಡು. ಚಂದೈತಾ? ಹಾಕೊಮ್ಮ ಹೆರ್ಬೆಂಡ, ಹೆರ್ಬೆ ಹಾಕೊಂಡು. ಅಂತ ಹಿಂಗೆ ಚಂದೈತಾ? ಏ ಬಿಡು, ಸರಿ ಎಲ್ಲ ಹಾಕ್ತಾರ ಮಕ್ಳೆ. ಪಾಪು ಇದನ್ನ ನೋಡು, ಅಮೌಂಟ್ ಇದು ಡ್ರೆಸ್ ಬಿಡು, ಮಿಡಿ ಇದೊಂದು ಡ್ರೆಸ್. ಮತ್ತು ನಿಂದು ತೊಗೊಳಲ್ಲನ? ಹೆಂಗೈತಿ? ಅನ್ಸೈತೆ? ಚಂದಿತ್ತಮ್ಮ? ಹಾಂ ಹಾಗೆ ಮನೆಯಲ್ಲಿ ತರಕಾರಿ ಬೇರೆ ಖಾಲಿಯಾಗಿತ್ತು, ಹಾಗಾಗಿ ಬೀನ್ಸು, ಕ್ಯಾರೆಟು, ಹಾಗೆ ಮೆಂತ್ಯ ಸೊಪ್ಪು, ಸ್ವಲ್ಪ ಕೆರಕ್ಸಾಲೆ ಅದೆಲ್ಲ ತೊಗೊಂಬಂದ್ವಿ. ಹಾಗೆ ರಾತ್ರಿ ಊಟಕ್ಕೆ ಅಂತ ಈಗ ಅನ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊತೀವಿ. ಹಾಗೆ ಊಟ ಕೂಡ ಮುಗಿಸ್ಕೊಂಡಿರ್ತೀವಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.